ಓಂ ಗಂ ಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಎಲ್ಲ ಪ್ರೇಕ್ಷಕರಿಗೂ ನನ್ನ ನಮಸ್ಕಾರಗಳು. 2026ನೇ ವರ್ಷ ಸಕಲ ರೀತಿಯ ಶುಭ ಫಲಗಳು, ಸಕಲ ಐಶ್ವರ್ಯ, ಆರೋಗ್ಯರು, ಭೋಗಭಾಗ್ಯಗಳು, ದೈವಿಕ ಅನುಗ್ರಹ, ಆಶೀರ್ವಾದ, ಎಲ್ಲ ಗ್ರಹ ಅನುಕೂಲತೆಗಳು ನಿಮ್ಮ ಮೇಲೆ ಸದಾ ಸಂಪೂರ್ಣವಾಗಿ ಇರಲಿ ಎಂದು ಆಶಿಸುತ್ತಾ 2026ನೇ ವರ್ಷ ಮಿಥುನ ರಾಶಿಯವರಿಗೆ ಸಂಬಂಧಿಸಿದ ಫಲಗಳು ಹೇಗಿದೆ ನೋಡೋಣ ಬನ್ನಿ. ಮೃಗಶಿರ ನಕ್ಷತ್ರದ 3-4ನೇ ಪಾದ, ಆರಿದ್ರ ನಕ್ಷತ್ರದ 1, 2, 3, 4ನೇ ಪಾದಗಳು, ಪುನರ್ವಸು ನಕ್ಷತ್ರದ 1, 2, 3ನೇ ಪಾದಗಳು ಈ ನಕ್ಷತ್ರದವರು ಮಿಥುನ ರಾಶಿಯವರು ಆಗಿರುತ್ತಾರೆ. ಹಾಗೆ ಹೆಸರಿನ ಮೊದಲಕ್ಷರದಿಂದ ಕರೆಯಲ್ಪಡುವಂತಹ ಕ, ಕಿ, ಕು, ಘ, ನ, ಜ, ಕೆ, ಕೋ, ಹ ಇವರು ಸಹ ಮಿಥುನ ರಾಶಿಯವರು ಆಗಿರುತ್ತಾರೆ. ಚಂದ್ರ, ರವಿ, ಬುಧ, ಮಂಗಳ, ಶುಕ್ರರು ಈ ಗ್ರಹರು ಶುಭ ಅಶುಭ ಫಲಗಳನ್ನು ಆಯಾ ಕಾಲಕ್ಕೆ ಅಂದರೆ ಪ್ರತಿ ತಿಂಗಳು ಬದಲಾಗೋದ್ರಿಂದ ಆ ಕಾಲಕ್ಕೆ ಶುಭ ಅಶುಭ ಫಲಗಳನ್ನು ತಿಳಿಸುತ್ತಾರೆ. ಪ್ರತಿ ತಿಂಗಳು ಬದಲಾಗ್ತಾ ಇರುತ್ತೆ. ಆದರೆ ಶನಿ, ಗುರು, ರಾಹು, ಕೇತು ಗ್ರಹರು ದೀರ್ಘಕಾಲ ಇರುವುದರಿಂದ ಈ ಗ್ರಹರ ಫಲಗಳಷ್ಟೇ ತಿಳಿಸುತ್ತೇನೆ ನಾನು. ಮೀನರಾಶಿಯಲ್ಲಿ ಶನಿ, ಕುಂಭರಾಶಿಯಲ್ಲಿ ರಾಹು, ಸಿಂಹರಾಶಿಯಲ್ಲಿ ಕೇತು ಮತ್ತು ಮಿಥುನ ರಾಶಿಯಲ್ಲಿ ಗುರು ಸಂಚಾರ ಮಾಡುತ್ತಿರುವರು. ಈಗ ವರ್ಷ ಪೂರ್ತಿ ಶನಿ, ರಾಹು, ಕೇತುಗಳು ಚಲನೆಯಲ್ಲಿ ಬದಲಾವಣೆ ಇಲ್ಲ. ಗುರು ಮಾತ್ರ ಜೂನ್ 3ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡುವನು. ಮಿಥುನ ರಾಶಿಯವರಿಗೆ ಗುರು ಮಹಾರಾಜ ನಿಮ್ಮ ಸ್ವಂತ ಮನೆಯಲ್ಲಿ ಸ್ಥಿತನಾಗಿರುವನು. ಗುರು ನಿಮ್ಮ ಮನೆಗೆ ಬಂದರೆ ಗುರು ಹಿರಿಯರನ್ನು ಆ ರೀತಿ ಕಾಣಬೇಕೆಂಬುದು ನಿಯಮ. ನಿಮ್ಮ ಮನೆಗೆ ದೊಡ್ಡ ವ್ಯಕ್ತಿ ಬಂದರೆ ಅವರ ಸೇವೆಯನ್ನು ಹೇಗೆ ಮಾಡುವರು, ಹಾಗೆ ಅದೇ ರೀತಿ ನಿಮ್ಮ ಕೆಲಸದ ಸ್ಥಳದಲ್ಲಿಯೂ ಅದನ್ನು ನಿರ್ವಹಿಸಬೇಕು ಎಂದು ನಿಯಮ. ಆಗ ಒಳ್ಳೆಯದಾಗುತ್ತೆ. ಆ ರೀತಿ ಮಾಡಿದಾಗ ಒಳ್ಳೆಯದಾಗುತ್ತೆ. ಈ ವರ್ಷ ಯಾರ ಬಳಿಯಲ್ಲಿ ಮಾತನಾಡಿದರೂ ಸಮಸ್ಯೆಗಳನ್ನು ಮೈ ಮೇಲೆ ಹಾಕಿಕೊಳ್ಳುವಿರಿ. ಯಾರು ನಿಮಗೆ ಒಳ್ಳೆಯವರು ಅಂತ ಕಾಣುವರೋ ಅದೇ ತಪ್ಪಾಗಿ ಬಿಡುತ್ತದೆ. ಯಾರನ್ನು ಹೊಗಳಿದರೂ ನೀವು ನಿಂದನೆಗೆ ಒಳಗಾಗುವಿರಿ. ತುಂಬ ನಾನು, ನನ್ನದು ಎಂಬ ಅಹಂ, ಗರ್ವ ಅನ್ನುವಂಥದ್ದು ಸ್ವಲ್ಪ ಬೆಳೆಯುತ್ತೆ. ಅದನ್ನು ಬೆಳೀಲಿಕ್ಕೆ ಬಿಡಬಾರ್ದು. ನೀವು ನಿಮ್ಮ ಬಾಯಲ್ಲಿ ತಪ್ಪಾಗಿ ಕೆಟ್ಟ ಮಾತುಗಳು ಬರಬಹುದು. ಆದ್ದರಿಂದಲೂ ಘರ್ಷಣೆಗಳು ಉಂಟಾಗುತ್ತವೆ. ನೀವು ಗಳಿಸಿದ ಸಂಪತ್ತು ನಿಮ್ಮ ತಪ್ಪಾದ ನಿರ್ಣಯಗಳಿಂದ ಅದು ಖಾಲಿ ಆಗುತ್ತದೆ. ಏಕೆಂದರೆ ಭಾಗ್ಯಸ್ಥಾನದಲ್ಲಿ ರಾಹು ಸ್ಥಿತನಾಗಿರುವುದರಿಂದ ನಿಮಗಿರುವಂತಹ ಭಾಗ್ಯವನ್ನು ನಿಮಗೆ ತಿಳಿಯದೆ ರಾಹು ನುಂಗುವನು. ನಿಮ್ಮ ಹಣಕಾಸು ಖಾಲಿ ಆಗುವುದು. ಆದ್ದರಿಂದ ಸ್ವಲ್ಪ ಜಾಗೃತ ವಹಿಸಿ. ನಿಮ್ಮ ರಾಶಿಗೆ ಗುರು ಬಂದಿರುವುದರಿಂದ ನಿಮ್ಮ ನಡವಳಿಕೆ ಹೇಗೆ ಇರಬೇಕೆಂದರೆ ಭಕ್ತಿ ಶ್ರದ್ಧೆಗಳಿಂದ ಎಲ್ಲರನ್ನೂ ಪ್ರೇಮಪೂರ್ಣವಾಗಿ ನೋಡಬೇಕು, ಮಾತಾಡಿಸಬೇಕು. ಗುರು ಹಿರಿಯರ ಸೇವೆ ಮಾಡಬೇಕು. ಮಾಡಿದರೆ ಒಳ್ಳೆಯದು. ಯಾರನ್ನು ನಿಕೃಷ್ಟವಾಗಿ ಕಾಣುವಿರೋ ಅವರೇ ನಿಮಗೆ ಬೇಕಾಗಬಹುದು. ಆದ್ದರಿಂದ ಯಾರನ್ನು ಕಡೆಗಣಿಸಬಾರದು, ನೋಯಿಸಬಾರದು, ನಿಂದಿಸಬಾರದು. ಈ ವರ್ಷದಲ್ಲಿ ನೀವೇ ನಿಮ್ಮ ಶತ್ರುಗಳನ್ನು ಸೃಷ್ಟಿಸಿಕೊಳ್ಳುವಿರಿ. ಈ ವರ್ಷ ನಿಮ್ಮಿಂದಲೇ ಶತ್ರುಗಳು ಸೃಷ್ಟಿಯಾಗುತ್ತಾರೆ. ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಸಮಸ್ಯೆಗಳು, ಶತ್ರುಗಳು, ಕದನಗಳನ್ನು ಸೃಷ್ಟಿ ಮಾಡಿಕೊಳ್ಳುವಿರಿ. ನೀವು ಮಾಡುವ ಕಾರ್ಯಗಳಿಂದಾಗಿ ನಿಮಗೆ ಶತ್ರುಗಳು ಹುಟ್ಟಿಕೊಳ್ಳುವರು. ಆದ್ದರಿಂದ ನಿಮ್ಮ ಸ್ವಂತಿಕೆ, ನಂಬಿಕೆ ನಿಮ್ಮಿಂದ ದೂರವಾಗುತ್ತದೆ. ದುಷ್ಟಬಾಧೆಗಳು ಕಾಡುತ್ತವೆ. ಶತ್ರುಕಾಟ, ನರದೋಷ, ನರದೃಷ್ಟಿ ಬರುತ್ತದೆ. ಆ ಕಾರಣದಿಂದಾಗಿ ಸ್ವಲ್ಪ ಜಾಗೃತ ವಹಿಸಿ. ಕಾರಣ ನಿಮ್ಮ ರಾಶಿಯ 3ನೇ ಸ್ಥಾನದಲ್ಲಿ ಕೇತು ಇರುವುದರಿಂದ ನಿಮ್ಮ ಮಾತೆ ನಿಮಗೆ ಮುಳುವಾಗುತ್ತದೆ. ಈ ವರ್ಷದಲ್ಲಿ ತೀರ್ಥಯಾತ್ರೆ, ದೇವಾಲಯಕ್ಕೆ ಹೋಗುವುದು, ಆಧ್ಯಾತ್ಮಿಕ ಜೀವನ ನಡೆಸುವುದು ಉತ್ತಮ ಮಾತುಗಳನ್ನು ಅನುಸರಿಸುವುದು ಒಳ್ಳೆಯದು. ಈ ವರ್ಷ ಅವಕಾಶಗಳು ಬಾಧಿಸುತ್ತವೆ. ಕೆಲವೊಮ್ಮೆ ಕೆಲಸ ಕಳೆದುಕೊಂಡರೂ ಆಶ್ಚರ್ಯವಿಲ್ಲ. ಆದ್ದರಿಂದ ಯಾರೊಂದಿಗೂ ಗೊಡವೆಗಳಿಗೆ ಹೋಗಬೇಡಿ. ಶನಿ ಮಹಾರಾಜ ದಶಮ ಸ್ಥಾನದಲ್ಲಿ ಸಂಚಾರ ಇರುವುದರಿಂದ ನೀವು ಮಾಡುವ ಕೆಲಸದ ಸ್ಥಳಗಳಲ್ಲಿ ಆಪತ್ತುಗಳು ಇರುತ್ತವೆ. ವ್ಯಾಪಾರ ಮಾಡುವವರಿರ್ಬೋದು, ನೀವು ಮಾಡುವಂಥ ಕೆಲಸದ ಸ್ಥಳಗಳಲ್ಲಿರ್ಬೋದು, ಯಾರನ್ನು ನಿಂದಿಸಬಾರದು. ಯಾರೊಂದಿಗೂ ಗಲಾಟೆ ಗೊಡವೆಗಳಿಗೆ ಹೋಗಬಾರದು. ಗುರು ಮಹಾರಾಜ ಕಟಕ ರಾಶಿಗೆ 2026 ಜೂನ್ 3ನೇ ತಾರೀಕು ಬರುವವರೆಗೂ
ನೀವು ಸುಮ್ಮನೆ ಇದ್ದರೆ ಒಳ್ಳೆಯದು. ನಿಮಗೆ ಈ ವರ್ಷ ಸೆಕೆಂಡ್ ಹಾಫ್ ತುಂಬ ಅದ್ಭುತವಾದ ಲಾಭಗಳನ್ನು ತಂದುಕೊಡುತ್ತೆ. ನಿಮ್ಮ ಸಮಯ ಆಗ ಸ್ಟಾರ್ಟ್ ಆಗುತ್ತೆ. ಎಲ್ಲ ರೀತಿಯ ಅವಕಾಶಗಳು ಬರುತ್ತವೆ. ಆಗ ಎಲ್ಲವೂ ಚೆನ್ನಾಗಿರುತ್ತದೆ. ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತದೆ. ನಿಮ್ಮ 2ನೇ ಮನೆಯಲ್ಲಿ ಗುರು ಉಚ್ಚ ಸ್ಥಾನಕ್ಕೆ ಬರುವನು. ಗುರು 2ನೇ ಮನೆಯಲ್ಲಿ ಕುಟುಂಬ ಸ್ಥಾನದಲ್ಲಿ ಉಚ್ಚ ಸ್ಥಾನಕ್ಕೆ ಬಂತು ಅಂದರೆ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವಂಥದ್ದು. ನಿಮಗೆ ಆರೋಗ್ಯ, ಅಭಿವೃದ್ಧಿ, ನೀವು ಮುಟ್ಟಿದ್ದೆಲ್ಲ ಬಂಗಾರವಾಗುವಂಥದ್ದು ಆ ಒಂದು ಸಮಯದಲ್ಲಿ ಆಗುತ್ತದೆ. ಅಲ್ಲಿವರೆಗೂ ಜೂನ್ 3ನೇ ತಾರೀಕುವರೆಗೂ ನೀವು ಒಂದು ಸ್ವಲ್ಪ ಕಾಯಬೇಕಾಗುತ್ತದೆ, ತಾಳ್ಮೆಯಿಂದ ಇರಬೇಕಾಗುತ್ತದೆ. ವಿದ್ಯಾರ್ಥಿಗಳಿಗೆ ಈ ವರ್ಷ ನೀವು ಅಂದುಕೊಂಡಷ್ಟು ಮಾರ್ಕ್ಸ್ ಅಂಕಗಳು ಬರದೇ ಇದ್ದರೂ ನೀವು ಗ್ಯಾರಂಟಿ ಉತ್ತೀರ್ಣರಾಗುವಿರಿ. ಒಳ್ಳೆಯ ಬೆಳವಣಿಗೆಗಳು ಆಗುತ್ತವೆ. ವ್ಯಾಪಾರದಲ್ಲಿ ಕಠಿಣವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವಕಾಶಗಳು ಇವೆ. ಜಾಗೃತ ವಹಿಸಿ. ವ್ಯಾಪಾರದಲ್ಲಿ ಸ್ವಲ್ಪ ರಿಸ್ಕ್ ನಿಮಗೆ ಪರಿಸ್ಥಿತಿ ಇದ್ದರೂ 2026 ಜೂನ್ ನಂತರ ಲಾಭಗಳಲ್ಲಿ ಬ್ರಹ್ಮಾಂಡವಾಗಿದೆ. ನೀವು ಏನೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಅದ್ಭುತವಾಗಿ ಅದು ಬೆಳವಣಿಗೆಯನ್ನು ತಂದುಕೊಡುತ್ತೆ. ವ್ಯಾಪಾರಗಳು ಅಭಿವೃದ್ಧಿ ಎಲ್ಲವೂ ಚೆನ್ನಾಗಿರುತ್ತೆ. ಹೊಸ ವ್ಯಾಪಾರ ಪ್ರಾರಂಭ ಮಾಡ್ಬೋದು. ಇಂಡಸ್ಟ್ರಿ ನಡೆಸುವವರು, ಫ್ಯಾಕ್ಟ್ರಿ ಮಾಡುವವರು ಒಳ್ಳೆಯ ಅವಕಾಶಗಳಿದ್ದಾವೆ. ನಿಮಗೆ ಕೆಲಸದಲ್ಲಿ ಉತ್ತೀರ್ಣ ಇರುತ್ತೆ. ಒಳ್ಳೆಯ ಪದವಿಗಳು ಬರುತ್ತೆ. ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಇದೆ. ಆರೋಗ್ಯ ಅಭಿವೃದ್ಧಿ ಎಲ್ಲ ಚೆನ್ನಾಗಿದೆ. ವ್ಯವಸಾಯದ ವಿಷಯದಲ್ಲಿ ಶ್ರಮಕ್ಕೆ ತಕ್ಕ ಲಾಭಗಳು ಬರುತ್ತವೆ. ಸಿನಿಮಾ ಟಿವಿ ರಂಗದವ್ರಿಗೆ ಒಳ್ಳೆಯ ಅವಕಾಶಗಳು ಬರುತ್ತವೆ. ಲಾಭಗಳು ಕಾಣುತ್ತಿದೆ, ಪರವಾಗಿಲ್ಲ. ರಾಜಕೀಯ ನಾಯಕರಿಗೆ ಮರ್ಯಾದೆ ಕಡಿಮೆ ಆಗುವಂತಹ ಸಂಭವ ಹೆಚ್ಚು ಇದೆ. ನಿಮ್ಮನ್ನು ನೀವು ಜಾಗೃತೆಯಿಂದ ನಡೆದುಕೊಳ್ಳುವಂಥದ್ದು ಒಳ್ಳೆಯದು. ಅಪಕೀರ್ತಿ, ಪದವಿ ಪರವಾದಂತಹ ಗಂಡಾಂತರಗಳು ಇವೆ. ಜಾಗೃತ ವಹಿಸಿ. 2026 ಜೂನ್ ನಂತರ ನಿಮಗೆ ತುಂಬ ಅದ್ಭುತವಾದಂಥ ಬೆಳವಣಿಗೆಗಳಿದ್ದಾವೆ. ಯಾವುದೇ ತಪ್ಪುಗಳನ್ನು ನಿಮ್ಮಿಂದ ಆಗದ ರೀತಿಯಲ್ಲಿ ಜಾಗೃತ ವಹಿಸಿ. ಒಳ್ಳೆಯದಾಗುತ್ತದೆ. ಕಾರ್ಮಿಕರಿಗೆ ಕಷ್ಟಕರವಾಗಿರುತ್ತದೆ. ಕರ್ಮಿಗಳಿಗೆ ಅಸಂತುಷ್ಟಿ ಕಾಣುತ್ತಿದೆ. ಯಾಕೆಂದರೆ ದಶಮ ಸ್ಥಾನದಲ್ಲಿ ಶನಿ ಮಹಾರಾಜನ ಸಂಚಾರ ನಡೀತಾ ಇದೆ. ಆದ್ದರಿಂದ ಸ್ವಲ್ಪ ಹೆಚ್ಚು ಶ್ರಮ ಪಡಬೇಕಾಗುತ್ತದೆ. ಪ್ರತಿಷ್ಠೆಗಳು ಕಡಿಮೆ ಆಗುತ್ತದೆ. ದಶಮದಲ್ಲಿ ಶನಿ ಮಹಾರಾಜ ಸಂಚಾರವಿದೆ. ಜಾಗೃತೆಯಿಂದ ಇರಬೇಕು. ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗುವಂಥದ್ದೆಲ್ಲ ಇದೆ. ಪದವಿ ಗಂಡಾಂತರಗಳು ಸಹ ಇರುತ್ತೆ. ಜಾಗೃತ ವಹಿಸಿ. ಕಲಾವಿದರಿಗೆ ಮಿಶ್ರ ಫಲ. 2026 ಜೂನ್ 3 ನಂತರ ನಿಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ. ಖಚಿತವಾಗಿ ಗ್ರಹಗಳ ಶಾಂತಿಯನ್ನು ಮಾಡ್ಕೊಬೇಕಾಗುತ್ತೆ. ಗುರು, ಶನಿ, ರಾಹು, ಕೇತು ಈ ಗ್ರಹಗಳ ಜಪ ಮಾಡಿಸುವುದು ಅಥವಾ ನೀವೇ ಜಪ ಮಾಡಬಹುದು. ಹನುಮಾನ್ ಚಾಲೀಸ ಹೇಳ್ಕೊಳ್ಳೋ ಅಂಥದ್ದು, ನಿತ್ಯವೂ ಪಾರಾಯಣ ಮಾಡುವಂಥದ್ದು. ಹನುಮಾನ್ ದೇವರ ಗುಡಿಯಲ್ಲಿ ಎಳ್ಳು ದೀಪ ಹಚ್ಚಿ ಒಳ್ಳೆಯದಾಗುತ್ತದೆ. ಕರಂಗುಲಿ ಮಾಲೆ ಅಥವಾ ಕ್ರಿಸ್ಟಲ್ ಮಾಲೆಗಳು ಅಥವಾ ಈ ರೀತಿ ಬ್ರೇಸ್ಲೈಟ್ಗಳು ಧರಿಸಿರುವವರು ನಿಮಗೆ ಅದು ಹಾಕ್ಕೊಂಡ್ಮೇಲೆ ಒಳ್ಳೆಯದಾಗಿದೆಯಾ ಕೆಟ್ಟದ್ದಾಗಿದೆಯಾ ಗಮನಿಸಿ. ಒಳ್ಳೆಯದಾಗಿತ್ತು ಅಂದರೆ ಹಾಕ್ಕೊಳ್ಳಿ, ಕೆಟ್ಟದ್ದಾಗಿತ್ತು ಅಂತಂದರೆ ಪಕ್ಕಕ್ಕಿಟ್ಬಿಡಿ. ಏಕೆಂದರೆ ಅದು ನಿಮ್ಮ DNA ಸೂಟ್ ಆಗಬೇಕು. ಸ್ಕ್ಯಾನರ್ನಿಂದ ನಿಮಗೆ ಅದು ಒಳ್ಳೆಯದಿದೆಯಾ ಕೆಟ್ಟದ್ದಿದೆಯಾ ಅಂತ ನಾವು ಪರೀಕ್ಷೆ ಮಾಡ್ಬೋದು ನಮ್ಮ ಬಳಿ ಬಂದರೆ. ಇಲ್ಲಿಯವರೆಗೂ ಹೇಳಿರುವಂಥದ್ದು ಕೇವಲ ಗೋಚಾರ ಫಲ ಅಷ್ಟೇ. ಇದು ಎಲ್ಲ ಮಿಥುನ ರಾಶಿಯವರಿಗೆ ಸಂಬಂಧಿಸಿದೆ, ಅನ್ವಯಿಸುತ್ತೆ. ಆದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಇರುವಂಥ ದೋಷಗಳನ್ನು ನೀವೇ ಖುದ್ದಾಗಿ ಸಂಪರ್ಕಿಸಿ ಪರಿಹಾರ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬರ ಜಾತಕದಲ್ಲಿ ಗ್ರಹಗಳು, ದಶಾಭುಕ್ತಿಗಳು ಬೇರೆ ಬೇರೆಯಾಗಿ ಇರುತ್ತದೆ. ಈ ಫಲಗಳಲ್ಲಿ ವ್ಯತ್ಯಾಸ ಇರುತ್ತದೆ. ಆದ್ದರಿಂದ ಸಮಸ್ಯೆಗಳಿರುವವರು ನಿಮ್ಮ ವೈಯಕ್ತಿಕ ಜಾತಕಗಳಲ್ಲಿ ಇರುವಂಥ ದೋಷಗಳನ್ನು ನೀವೇ ಖುದ್ದಾಗಿ ಸಂಪರ್ಕಿಸಿ ಪರಿಹಾರ ಮಾಡಿಕೊಳ್ಳಬೇಕು. ನಿಮ್ಮ ಹೆಸರು, ಡೇಟು, ಟೈಮು, ಹುಟ್ಟಿದ ಊರು ಎಲ್ಲವೂ ನಮಗೆ ವಾಟ್ಸಪ್ ಮಾಡಿದರೆ ನಿಮ್ಮ ವೈಯಕ್ತಿಕವಾದಂಥ ಜಾತಕವನ್ನು ಪರಿಶೀಲನೆ ಮಾಡಿ ನಿಮಗೆ ಪರಿಹಾರಗಳನ್ನು ತಿಳಿಸಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಕಾಮೆಂಟ್ ಮಾಡಿ. 2026ನೇ ವರ್ಷ ನಿಮಗೂ ನಿಮ್ಮ ಕುಟುಂಬಕ್ಕೂ ಮತ್ತು ಸಮಸ್ತ ನಾಡಿನ ಎಲ್ಲರಿಗೂ ಐಶ್ವರ್ಯ ತರಲಿ, ಸುಖ, ಶಾಂತಿ, ಆರೋಗ್ಯ ಉಂಟಾಗಲಿ ಎಂದು ಆಶಿಸುತ್ತಾ ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ತೆ.